ಸುಮಲತಾರನ್ನ ಮಂಡ್ಯ ಜೆಡಿಎಸ್ ಅಭ್ಯರ್ಥಿ ಮಾಡುವ ಆಸೆ ಇತ್ತು ಅಂತ ಮಂಡ್ಯದ ಮದ್ದೂರಿನಲ್ಲಿ ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಹೇಳಿಕೆ ನೀಡಿದ್ದಾರೆ. ಜೆಡಿಎಸ್ ವರಿಷ್ಠರನ್ನ ಸುಮಲತಾ ಜೊತೆ ಭೇಟಿ ಮಾಡಿಸುವ ಯತ್ನ ಕೂಡ ನಾನು ಮಾಡಿದ್ದೆ, ಸಂಧಾನಕ್ಕೆ ಸುಮಲತಾ ಅವರೇ ಒಪ್ಪಲಿಲ್ಲ ಅಂತ ಡಿಸಿ ತಮ್ಮಣ್ಣ ಹೇಳಿಕೆ ನೀಡಿದ್ದಾರೆ. ಜೆಡಿಎಸ್ ನಾಯಕರನ್ನ ಭೇಟಿಯಾಗಿ ಟಿಕೆಟ್ ಕೊಡಿ ಅಂತ ಸುಮಲತಾ ಕೇಳಬೇಕಿತ್ತು ಅಂತ ಕೂಡ ಡಿಸಿ ತಮ್ಮಣ್ಣ ಹೇಳಿದ್ದಾರೆ. ಭೇಟಿಯಾಗಿ ಚರ್ಚೆ ಮಾಡಿ ನಮಗೂ ಎಲ್ಲ ಒಂದು ಕಡೆ ನಮಗೂ ಆಸೆ ಇದೆ, ಏನಾದರೂ ನಮ್ಮ ಪಕ್ಷಕ್ಕೆ ಬರೋದಾದರೆ ಭಾಳ ಸಂತೋಷ. ನಾವು ಯಾಕೆ ಕುಮಾರಸ್ವಾಮಿ ಅವರು ಮನವೊಲಿಸಿ ನಾವು ಅಭ್ಯರ್ಥಿ ಮಾಡಬಾರ್ದು ಅನ್ನುವ ಸಚಿವರಾದ ಡಿಸಿ ತಮ್ಮಣ್ಣ ಅವರು ಸ್ವತಃ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಸುಮಲತಾ ಅವರ ಸಂಧಾನಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೆ, ಜೆಡಿಎಸ್ ನಿಂದಲೇ ಅವರು ಅಭ್ಯರ್ಥಿ ಮಾಡೋ ಆಸೆ ನನಗಿತ್ತು ಅಂತ ನೀವು ಹೇಳ್ಕೊಂಡಿದ್ರಿ. ಎಲ್ಲಿ ಸಂಧಾನ ವಿಫಲ ಆಯ್ತು? ಅಮ್ಮ ಸರಿಯಾಗಿ ನೀವು ನಾನು ಏನು ಹೇಳಿಕೆ ಕೊಟ್ಟಿದ್ದೀನಿ ಅದನ್ನ ಅರ್ಥ ಮಾಡ್ಕೊಂಡು ಕೇಳಿದ್ರೆ ನಾನು ಹೇಳ್ತೀನಿ. ಹೇಳಿ ಸರ್. ಸುಮಲತಾವನ್ನು ಮತ್ತೆ ಕುಮಾರಸ್ವಾಮಿ ಅವ್ರನ್ನು ಇಬ್ಬರನ್ನು ಕೂರಿಸಿ ಮಾತನಾಡೋದಕ್ಕೆ ನಾನು, ನನ್ನ ಮಗ ಮತ್ತು ಅವರ ಇನ್ನೊಬ್ಬ ಹತ್ತಿರದ ಸಂಬಂಧಿ ಹೊನ್ನೇಗೌಡರು, ನಮ್ಮ ಗ್ರಾಮದವರೇ, ಅಂಬರೀಷ್ ಅವರ ಭಾವ, 3 ಜನನು ಕೂಡ ನಾವು ಪ್ರಯತ್ನ ಮಾಡಿದ್ವಿ. ಆಮೇಲೆ ಅಂಬರೀಷ್ ಅವರ ಅಣ್ಣನ ಮಗ ಮದನ್ ಅವರನ್ನ, ಯಾಕಂದ್ರೆ ನಮಗೂ ಬಹಳ ಹತ್ತಿರದ ಸಂಬಂಧಿ ಅವರು, ಅವರನ್ನ ಕರ್ಸ್ಕೊಂಡು 2 ಬಾರಿ ನಾನು ನನ್ನ ಮಗ ಮತ್ತೆ ಹೊನ್ನೇಗೌಡರು ಪ್ರಯತ್ನ ಮಾಡಿ ಅವ್ರನ್ನ ಮಾತನಾಡಿ ಅಕ್ಕ ಅವ್ರನ್ನ ಕೂರಿಸಿ ಇವ್ರ ಭೇಟಿಯಾಗ್ಲಿ, ಕುಮಾರಸ್ವಾಮಿ ಅವರು ಅವ್ರ ಮನೆಗೆ ಬರೋದು ಬೇಡ, ಇವರು ಕುಮಾರಸ್ವಾಮಿ ಅವ್ರ ಮನೆಗೆ ಹೋಗೋದು ಬೇಡ, ಒಬ್ಬರು ಮಧ್ಯವರ್ತಿ ಇದ್ರಲ್ಲಿ ಎಲ್ಲಾದ್ರೂ ಒಂದ್ ಕಡೆ ನಾವು ಏರ್ಪಡಿಸ್ತೀವಿ, ಅಲ್ಲಿ ಕೂತ್ಕೊಂಡು ಮಾತನಾಡ್ಲಿ ಮೊದ್ಲು, ಇವರ ರಾಜಕೀಯ ಇಚ್ಛೆ ಏನಿದೆ ಅನ್ನೋದನ್ನ ಕುಮಾರಸ್ವಾಮಿ ಅವ್ರಿಗೆ ಹೇಳಿ ಅನಂತರ ತೀರ್ಮಾನ ಮಾಡೋಣ ಅಂತ ಹೇಳಿ ನಾವು ಪ್ರಯತ್ನ ಮಾಡಿದ್ವಿ. ಅನಂತರ ಹೊನ್ನೇಗೌಡರನ್ನು ಕೂಡ ವೈಯಕ್ತಿಕವಾಗಿ ಹೋಗಿ, ಯಾಕಂದ್ರೆ ಅಂಬರೀಷ್ ಅವರ ಭಾವ ಆದ್ರಿಂದ ಅವ್ರು ಹೋಗಿ ಸುಮಲತಾ ಅವ್ರ ಜೊತೆಲೂ ಕೂಡ ಮಾತನಾಡ್ಕೊಂಡ್ ಬಂದ್ರು, ಯಾತಕ್ ಭೇಟಿ ಆಗ್ಬಾರ್ದು ಅಂತ ಹೇಳಿ. ಅವ್ರಿಗೂ ಸರಿಯಾದ ಪ್ರತಿಕ್ರಿಯೆ ಸಿಗ್ಲಿಲ್ಲ. ಇಲ್ಲಣ್ಣ ನನಗೆ ಸರಿಯಾಗಿ ಪ್ರತಿಕ್ರಿಯೆ ಕೊಡ್ಲಿಲ್ಲ, ಭೇಟಿ ಮಾಡ್ತೀನಿ ಅಂತ ಹೇಳಿ 3ನೇ ಬಾರಿ ಹೇಳಿದ್ಮೇಲೆ ಅನಂತರ ಅವ್ರಿಗೆ ಇಚ್ಛೆ ಇಲ್ಲವೇನೋ ಅಂತ ನಾವು ಕೈ ಬಿಟ್ವಿ ಅಷ್ಟೇನೆ. ಅಂದ್ರೆ ಜೆಡಿಎಸ್ ನಿಂದ ಅಭ್ಯರ್ಥಿಯಾಗಿ ಮಾಡುವಂತಹ ಇಂಗಿತ ನಿಮಗಿತ್ತು? ಖಂಡಿತ ಅವ್ರು ಏನಾದ್ರು ಕುಮಾರಸ್ವಾಮಿ ಅವ್ರ ಜೊತೆ ಮಾತನಾಡಿ ನಾನೇ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗೂ ಕೂಡ ನಾವು ಕೂಡ ಸಪೋರ್ಟ್ ಮಾಡ್ತಾ ಇದ್ವಿ. ಯಾಕಂದ್ರೆ ಕುಮಾರಸ್ವಾಮಿ ಅವರ ಎಷ್ಟು ಹತ್ತಿರದ ಸಂಬಂಧಿನೋ ಹಾಗೆ ಅಂಬರೀಷ್ ಅವರು ಕೂಡ ನನಗೆ ಅಷ್ಟೇ ಹತ್ತಿರದ ಸಂಬಂಧಿ. ಅದರಿಂದ ಅಂಬರೀಷ್ ಅವ್ರಿಗೂ ನಮ್ಗೇನು ಯಾವತ್ತೂ ಕೂಡ ನಾವು ರಾಜಕೀಯಕ್ಕೆ ಬಂದ ಮೇಲೆ ಯಾವುದೇ ವಿಧವಾದಂತ ದ್ವೇಷ ನಮ್ಮಿಬ್ಬರಲ್ಲಿ ಇರ್ಲಿಲ್ಲ. ಅದರಿಂದ ನಾವು ಕೂಡ ಅಂಬರೀಷ್ ಅವರ ಪತ್ನಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ವಿ, ಯಾತಕ್ ಮಾಡಬಾರ್ದು ಇವ್ರಿಗೆ ಮಾಡಿ ಅಂತ ಅವಾಗ ಕೇಳ್ಕೊಳ್ತಾ ಇದ್ವಿ ಕುಮಾರಸ್ವಾಮಿ ಅವ್ರನ್ನ. ಆ ಅವಕಾಶ ಕೊಡ್ಲಿಲ್ಲ ಇವರು. ಅಲ್ಲ ಏನ್ ಪ್ರತಿಕ್ರಿಯೆ ಇತ್ತಂತೆ ಸುಮಲತಾ ಅವರದ್ದು? ಹಾಗಾದ್ರೆ ಏನು ಹೇಳಲೇ ಇಲ್ಲ ಅಂತ ಹೇಳಿದ್ರು. ಬಂದು ಹೇಳಿದ್ವಿ, ಕೇಳ್ಕೊಂಡ್ರು, ಏನು ಪ್ರತಿಕ್ರಿಯೆ ಕೊಡ್ಲಿಲ್ಲ ಅಂತ ಹೇಳಿದ್ರು. ಅನಂತರ ನಾವು ಸುಮ್ನೆ ಆದ್ವಿ. ಸುಮಲತಾ ಅವರಾಗ್ಲಿ ಅಥವಾ ನೀವಾಗ್ಲಿ ಇದ್ರ ಬಗ್ಗೆ ಪರಸ್ಪರ ಮಾತನಾಡಿಲ್ಲ ಯಾವಾಗ್ಲೂನು? ಯಾರು? ಸುಮಲತಾ ಅವರು ನಿಮ್ಮ ಹತ್ರ ಆಗ್ಲಿ ಈ ವಿಷಯವಾಗಿ, ಅಥವಾ ನೀವಾಗ್ಲಿ ಸುಮಲತಾ ಅವರಿಗೆ? ಇಲ್ಲ, ನಾನು ಸುಮಲತಾ ಅವ್ರ ಜೊತೆ ಮಾತನಾಡಿಲ್ಲ, ಸುಮಲತಾ ಅವರು ನನ್ನ ಜೊತೆ ಮಾತನಾಡಿಲ್ಲ, ನನ್ನನ್ನು ಕೇಳಲಿಲ್ಲ. ಅಂದ್ರೆ ನನ್ನ ಮಗ, ನಾವು ಯಾಕೆಂದ್ರೆ ವ್ಯವಹಾರ ನೋಡ್ಕೊಳ್ತಾ ಇದ್ದವನು ಮದನ್, ಅಂಬರೀಷ್ ಅವರ ಅಣ್ಣನ ಮಗ. ಅದರಿಂದ ಅವನು ಪ್ರಮುಖ ವ್ಯಕ್ತಿ, ಅವನೇ ಕನ್ವೆ ಮಾಡ್ಲಿ ಅಂತ ಹೇಳಿ ಅವನ ಮೂಲಕ ನಾವು ಮಾತನಾಡಿದ್ವಿ. ಅಲ್ಲ ಏನಂತ ಉತ್ತರ ಬಂತಂತೆ? ಅಟ್ಲೀಸ್ಟ್ ಹೊನ್ನೇಗೌಡರು ಅದನ್ನಾದ್ರೂ ಹೇಳಿದ್ರು ಸುಮಲತಾ ಅವ್ರು ಏನ್ ಹೇಳಿದ್ರು ಅಂತ? ಏನು ಉತ್ತರ ಬರ್ಲಿಲ್ಲ. ಇನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿಲ್ಲ, ಮಾಡುದಿಲ್ಲ ಅಂತ ಹೇಳಿಲ್ಲ ಅಂತ ಹೇಳಿದ್ರು. ಅಲ್ಲ ಈಗ ಕಾಂಗ್ರೆಸ್ ನಿಂದ ನಿಲ್ಬೇಕು ಅಂತ ಏನಾದ್ರು ಅವ್ರ ನಿಲುವಾಗಿತ್ತಾ? ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಅವ್ರನ್ನೇ ಕೇಳ್ಬೇಕು. ಅದಾದ ನಂತರ ಯಾವಾಗ್ಲೂ ಮಾತುಕತೆ ಆಗಿಲ್ವಾ ಸರ್ ಇದ್ರ ಬಗ್ಗೆ? ಅಂದ್ರೆ ಇವಾಗ ಪ್ರತಿಕ್ರಿಯಿಸಿಲ್ಲ ಅಂತ ಹೇಳಿದ್ರಲ್ಲ ಹೊನ್ನೇಗೌಡರು, ಅದಾದ ನಂತರ ಏನು ಮಾತುಕತೆ ಆಗಿಲ್ಲ ಹಾಗಾದ್ರೆ? ಇಲ್ಲ ಆಗಿಲ್ಲ, ಅನಂತರ ಏನು ಆಗ್ಲಿಲ್ಲ. ಜೆಡಿಎಸ್ ನಿಂದ ಕುಮಾರಸ್ವಾಮಿ ಅವರು ಏನಾದ್ರು ಈ ಬಗ್ಗೆ ಇಂಗಿತ ವ್ಯಕ್ತಪಡಿಸಿರ, ಅಥವಾ ನೀವೇ ಕುಮಾರಸ್ವಾಮಿ ಅವರೊಂದಿಗೆ ಮಾತನಾಡಿದ್ರೆ, ಸಿಎಂ ಕುಮಾರಸ್ವಾಮಿ ಅವರೊಂದಿಗೆ ಈ ವಿಷಯವಾಗಿ? ಕುಮಾರಸ್ವಾಮಿ ಅವ್ರ ಜೊತೆ ಮಾತನಾಡಿದ್ದೆ, ಅವರು ಬರ್ಲಣ್ಣ ಮಾತಾಡೋಣ ಅಂತ ಹೇಳಿದ್ರು. ಇವಾಗ ನೀವಿಬ್ರು ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ, ಆಗ್ಬೋದು ಅಂತ ಹೇಳಿದ್ರೆ ಬರ್ಲಣ್ಣ, ಅದಕ್ಕೇನಂತೆ ಬರ್ಲಿ ಮಾತನಾಡೋಣ ಅಂತ ಕುಮಾರಸ್ವಾಮಿ ಅವರು ನೇರವಾಗಿ ಹೇಳಿದ್ರು, ಭೇಟಿ ಮಾಡೋಣ ಅಂತ ಹೇಳಿದ್ರು. ಎಷ್ಟು ದಿನದ ಹಿಂದೆ ಈ ಪ್ರಸ್ತಾಪ ಆಗಿತ್ತು ಸರ್? ಇವರು ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ ಅನ್ನೋ ಒಂದು ಸುಳಿವು ಗೊತ್ತಾದ ಕೂಡಲೇ ನಾವು ಪ್ರಯತ್ನ ಮಾಡಿದ್ವಿ. ಬಟ್ ಈಗ ಇಂಗಿತ ಬರ್ಲಿ ಮಾತಾಡೋಣ ಅಂತ ಕುಮಾರಸ್ವಾಮಿ ಅವ್ರು ಹೇಳಿದ್ರೆ ನಂತರ ಅವ್ರ ಮಗನನ್ನೇ ಅಲ್ಲಿ ನಿಲ್ಲಿಸಿ ಘೋಷಣೆ ಆಗಿತ್ತಲ್ವಾ? ಇಲ್ಲ, ಅವ್ರ ಮಗನ ಘೋಷಣೆ ಮಾಡ್ತಾ ಇರೋದು ಇವತ್ತು. ಅಲ್ಲ ಸರ್, ಇವಾಗ ಒಂದು ವೇಳೆ ಸುಮಲತಾ ಅವ್ರು ಬಂದು ಮಾಡಿಲ್ಲ, ಸುಮ್ನೆ ಇಲ್ದೇ ಇರೋದು ಕೇಳ್ಬೇಡಿ ನೀವು. ಅಲ್ಲ ಇವೆಲ್ಲ ಊಹಾಪೋಹ ಅಷ್ಟೇನೆ, ಎಲ್ಲೋ ಮಾಧ್ಯಮದಲ್ಲಿ ಬರುದು, ಯಾರೋ ಹೇಳಿಕೆ ಕೊಡುದು, ಇವೆಲ್ಲ ಅಲ್ಲ. ಕುಮಾರಸ್ವಾಮಿ ಅವರು ಹೇಳಿಲ್ಲ, ದೇವೇಗೌಡರು ಹೇಳಿಲ್ಲ, ಅಥವಾ ನಿಖಿಲನ್ನು ಕೂಡ ನಾನು ಅಭ್ಯರ್ಥಿ ಅಂತ ಹೇಳ್ಕೊಂಡಿಲ್ಲ. ಕ್ಷೇತ್ರಕ್ಕೆ ಬರ್ತಾ ಇದ್ರು, ಹೋಗ್ತಾ ಇದ್ರು, ಎಲ್ಲ ಕಡೆನೂ ಇದ್ ಮಾಡ್ತಾ ಇದ್ರು.
ಓಕೆ ಸರ್, ಇವಾಗ ಮಾಧ್ಯಮಗಳ ಹೇಳಿಕೆ ಅಂತೀರಿ, ನೀವೇ ಒಂದು ಹೇಳಿಕೆ ಕೊಟ್ಟಿದ್ರೆ ಸುಮಲತಾ ಅವ್ರ ಮನೆಗೆ ಹೋದ್ರೆ ಹೆಂಗ್ ನಡೆಸ್ಕೊಳ್ತಾರೆ, ಅವ್ರು ಯಾರ ಹತ್ರ ಮಾತನಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ವಾ ಅಂತ ಹೇಳಿಮ್ಮ. ನಾನು ಹೇಳ್ತೀನಿ, ಸುಮಲತಾ ಅವ್ರ ಬಗ್ಗೆ ಏನಾದ್ರು ನೇರವಾಗಿ ಮಾತಾಡೋದಕ್ಕೆ ನನ್ಗೆ ಹಕ್ಕಿದೆ, ನನ್ ಬಗ್ಗೆ ಅವ್ರು ನೇರವಾಗಿ ಮಾತಾಡೋದಕ್ಕೆ ಹಕ್ಕಿದೆ. ಅವರು ಹೊತ್ತಿಗೆ ನಮ್ಗೆಲ್ಲ ಸಂಬಂಧದಲ್ಲಿ ನಾವು ನೇರವಾಗಿ ನಡೆ ನುಡಿಯವರು, ನಾವೆಲ್ಲ ಹಿಂದೆ ಮುಂದೆ ಮಾತಾಡುವಂತವ್ರಲ್ಲ. ಅದರಿಂದ ಸಾಮಾನ್ಯ ಜನರನ್ನ 2 ಜನ ಇಲ್ಲಿವರೆಗೂ ಮಾತಾಡ್ತಿದ್ದಾರೆ ಅಂಬರೀಶ್ ಅವ್ರು ಬರ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪೇನಿದೆ. ನಾನು ಅದ್ರಲ್ಲೇನು ಅಪರಾಧ ಮಾಡಿ ಅವ್ರಿಗೇನು ಇದ್ ಮಾಡಿಲ್ವಲ್ಲ, ಅವಮಾನ ಮಾಡಿಲ್ವಲ್ಲ. ನಾವು ಆಡ್ ಭಾಷೆನಲ್ಲಿ ಮಾತಾಡಿದೀವಿ ಅಷ್ಟೇ. ನಾವು ಸಾರ್ವಜನಿಕರ ಸಭೆಯಲ್ವಾ ಸರ್? ನಿಮಗೆ ಪಟ್ಟಣದಲ್ಲಿ ಹುಟ್ಟಿ ನೈಸಾದ ಮಾತಾಡುವಂತದ್ದು ಅಭ್ಯಾಸ ನಮ್ಗಿಲ್ಲ. ನಾವೇನಿದ್ರು ನೇರವಾಗಿ ಹೊರಟಾಗಿ ಮಾತಾಡುವಂತ ಜನಪ್ರತಿನಿಧಿಗಳಾಗಿ ನೀವು ಸಾರ್ವಜನಿಕ ಸಭೆಯಲ್ಲಿ ಈ ಮಾತನ್ನ ಹೇಳಿದ್ರ, ಸುಮಲತಾ ಅವರು ಎಷ್ಟು ಜನನ ನೋಡ್ಕೊಂಡಿದ್ದಾರೆ, ಮನೆಗೆ ಬಂದ್ರೆ ನೀರ್ ಯಾರು ಕೊಡ್ತಾರೆ ಅಂತ ಹೇಳಿರೋದು ನೀವು ಸರ್. ಪಟ್ಟಣ ಮತ್ತೆ ಹಳ್ಳಿ ವಿಷಯ ಇಲ್ಲಿ ಬರಲ್ಲ ಸರ್. ಸುಮ್ಮನೆ ಬರೀ ಇದ್ ಮಾಡ್ಬೇಡಿ. ಹೇಳಿಲ್ಲ ಅಂತ ಹೇಳಿದಿನ, ಅದೇನ್ ದೊಡ್ಡ ಅಪರಾಧ ಅಲ್ಲ. ಇರೋದ್ರಲ್ಲಿ ನಾನು ಹೇಳಿದೀನಿ, ನೇರವಾಗಿ ಹೇಳಿದ್ದೀನಿ ಅಷ್ಟೇ. ಅದ್ರಲ್ಲಿ ತಪ್ಪೇನಿದೆ? ಹಾಗಾದ್ರೆ ಸುಮಲತಾ ಅವ್ರು ನೀರ್ ಕೊಡ್ತಿರ್ಲಿಲ್ಲ ಅನ್ನೋದನ್ನ ಹೇಳ್ತೀರಿ, ನೀರ್ ಕೊಡ್ತಿರ್ಲಿಲ್ಲ, ಯಾರು ನೋಡ್ಕೊತಿರ್ಲಿಲ್ಲ ಅಂತ. ನೀರ್ ಕೊಡುದು ಅಂತ ಹೇಳಿದ್ರೆ ಹೋದಾಗ ಬಂದಾಗ ಸೌಜನ್ಯದಿಂದ ಮಾತನಾಡಿಸಿ ಯಾರಪ್ಪ, ಯಾವ ಊರು, ಏನು ಅಂತ ಕೇಳುವಂತ ಇದು 2 ದಿವಸ ಮಾಡಿದ್ರು ಅಂತ ಹೇಳಿದೀನಿ ಅಷ್ಟೇನೆ. ಅದ್ರಲ್ಲಿ 2 ದಿವಸ ಮಾಡಿದ್ರು. ಈಗ ನೀವು ಹೇಳೋ ಪ್ರಕಾರ ಈ ಹಿಂದೆ ನೀವು JDS ಅಭ್ಯರ್ಥಿಯಾಗಿ ಸುಮಲತಾ ಅವ್ರ ಕಣಕ್ಕಿಳಿಬೇಕು ಅನ್ನುವ ಆಸೆ ವ್ಯಕ್ತಪಡಿಸಿದ್ರೆ, ಆದ್ರೆ ಈಗ ಅದು ಫಲ ನೀಡ್ಲಿಲ್ಲ. ಇಲ್ಲ ನಂದಲ್ಲ, ನಾನ್ಯಾರು JDS ನಿಂದ ನಿಂತ್ಕೊಂತ ಹೇಳೋದಕ್ಕೆ. ಇವ್ರೇನಾದ್ರು ಆಸೆ ವ್ಯಕ್ತಪಡಿಸಿದ್ರೆ ಅವಾಗ ಕುಮಾರಸ್ವಾಮಿ ಅವ್ರ ಮೇಲೆ ಒತ್ತಡ ಆಗ್ತಾ ಇದ್ವಿ. ಯಾಕಂದ್ರೆ ಅಂಬರೀಷು ನನಗೆ ಹತ್ತಿರ ಸಂಬಂಧಿ, ಖಂಡಿತ ಸುಮಲತಾ ಅವ್ರಿಗೇನೆ ಅಭ್ಯರ್ಥಿ ಮಾಡಿ, ಒಮ್ಮತದ ಅಭ್ಯರ್ಥಿ ಮಾಡಿ ಅಂತ ಹೇಳಿ ನಾವು ಒತ್ತಡ ಆಗ್ತಾ ಇದ್ವಿ. ಈಗ ಈಗ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ ಕೂಡ ಸುಮಲತಾ ಅವ್ರು ಹೇಳಿದ್ದಾರೆ. ನಿಮ್ಮ ಪ್ರತಿಕ್ರಿಯೆ ಏನದಕ್ಕೆ? ಏನಂತ? ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಬಿಟ್ಟದ್ದು ಸ್ವತಂತ್ರವಾಗಿ. ಇವಾಗ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹಕ್ಕಿದೆ. ಯಾರು ಯಾವ ಪಕ್ಷದಿಂದ ಬೇಕಾದ್ರೂ ನಿಲ್ಬೋದು ಅಥವಾ ಸ್ವತಂತ್ರವಾಗಾದ್ರೂ ನಿಲ್ಬೋದು. ಅದು ಅವ್ರಿಗೆ ಬಿಟ್ಟದ್ದು. ನನ್ನ ಪ್ರತಿಕ್ರಿಯೆ ನೀವ್ ಹೇಳ್ತೀರಿ. ಓಕೆ, ಈಗ ಮಂಡ್ಯದಲ್ಲಿ ಇರುವಂತಹ ಸಿಚುವೇಶನ್ ಏನ್ ಹೇಳ್ತೀರಾ? ಒಂದು ಕಡೆ ಸುಮಲತಾ ಅವ್ರ ಬಗ್ಗೆ ಕೂಡ ಒಂದು ದೊಡ್ಡ ಅಲೆ ಇದೆ ನೋಡಮ್ಮ. ಅಲೆ ಎಲ್ಲ ತೀರ್ಮಾನ ಆಗೋದು ಈ ಮತದಾರ ಪ್ರಭು ಇದನ್ನಲ್ಲ, ಅವನು ಯಾರು ನಿಜವಾಗಿ ಮತ ಮಾಡ್ತಾ ಆಗ್ತಾನೋ ಅವನು ಗೌಪ್ಯವಾಗಿದ್ದಾನೆ. ಇಲ್ಲಿ ಪ್ರಚಾರ ಮಾಡೋರೆಲ್ಲ ಪ್ರಚಾರ ಪ್ರಿಯರಷ್ಟೇನೆ, ನನ್ನಂತವ್ರು ಪ್ರಚಾರ ಪ್ರಿಯರಷ್ಟೇನೆ. ಮತ ಹಾಕೋನು ಯೋಚನೆ ಮಾಡಿ ಮತ ಹಾಕೋನು ಮತದಾರ ಪ್ರಭು ಇದಾನಲ್ಲ, ಅವನು ಗೌಪ್ಯವಾಗಿ ಕೂತಿದ್ದಾನೆ. ಅವನೆಲ್ಲವನ್ನೂ ಕೂಡ ಆಲೋಚನೆ ಮಾಡಿ ಮತ ಹಾಕ್ತಾನೆ. ಅದರಿಂದ ಮತ ಹಾಕದ ದಿವಸನೇ ಗೊತ್ತಾಗೋದು, ಮೇ 23ನೇ ತಾರೀಕೆ ಗೊತ್ತಾಗೋದು. ಅದರಿಂದ ಎಲ್ರು ಕೂಡ ಹೇಳುದು, ಎಲ್ಲಾ ಅಭ್ಯರ್ಥಿಗಳು ಸೋಲ್ತೀನಿ ಅಂದ್ರೂ ಗೆಲ್ತೀನಿ ಅಂತ ಹೇಳ್ತಾರೆ. ಹೌದು, ಯಾರು ಸೋಲ್ತೀನಿ ಅಂತ ಯಾರು ಅಭ್ಯರ್ಥಿ ಹೇಳ್ತಾರೆ? ಯಾರು ಅಭಿಮಾನಿಗಳು ಹೇಳ್ತಾರೆ? ಯಾರು ಹೇಳುದಿಲ್ಲ. ಎಸ್, ಧನ್ಯವಾದ DC ತಮ್ಮಣ್ಣ ಅವರೇ, ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ.